ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಹೇಳಿ. ಹಾಗೆಯೇ ಇವತ್ತಿನ ವಿಡಿಯೋ ಬಂದು ಆ್ಯಕ್ಚುಲಿ ಇದು ನನ್ನ ಮೈದ್ನನ ಮದುವೆ. ಮೈದ್ನ ಅಂದರೆ ಸ್ವಲ್ಪ ದೂರದ ರಿಲೇಷನ್, ನನಗೆ ದೂರದ ರಿಲೇಷನ್ ಆಗ್ತಾರೆ. ನಮ್ಮ ಅತ್ತೆಗೆ ಸ್ವಲ್ಪ ಹತ್ರದವ್ರೆ. ನಮ್ಮ ಅತ್ತೆ ಚಿಕ್ಕಪ್ಪನ ಮಗಂದೇ ಮದುವೆ ಇದ್ದಿದ್ದು. ಸೊ ಹಾಗಾಗಿ ಮದುವೆ ಹಿಂದಿನ ದಿನ ಅಲ್ಲಿ ಫಂಕ್ಷನ್ ಇದ್ದಿದ್ದು. ಮೆಹಂದಿ ಪ್ರೋಗ್ರಾಮ್ ಇತ್ತು, ಹಾಗೆ ಸಂಗೀತ ಇತ್ತು, ಹಳದಿ ಶಾಸ್ತ್ರ ಇತ್ತು. ಆದರೆ ನಾವು ಹೋಗಲಿಲ್ಲ. ಯಾಕೆ ಅಂದರೆ ಮೇನ್ ರೀಸನ್ ಏನಂದರೆ, ಮದುವೆ ಇದ್ದಿದ್ದು ಕನಕಪುರ ರೋಡಲ್ಲಿ ಒಂದು ರೆಸಾರ್ಟಲ್ಲಿ ಮದುವೆ ಇಟ್ಕೊಂಡಿದ್ರು. ಸೊ ನಮ್ಮ ಮನೆಯಿಂದ ಅಲ್ಲಿಗೆ ಆಲ್ಮೋಸ್ಟ್ 28 ಕಿಲೋಮೀಟರ್ ಆಗುತ್ತೆ. ಬಟ್ ಸ್ಟೇ ವ್ಯವಸ್ಥೆ ಎಲ್ಲ ಮಾಡಿದರು. ಆದರೂ ಕೂಡ ನಮ್ಮ ಮನೇಲಿ ಏಜ್ ಆಗಿರೋ ಪರ್ಸನ್ ಇರೋದ್ರಿಂದ, ಅತ್ತೆ ಮಾವ ಏಜ್ ಆಗಿರೋರು. ಸೊ ಹಾಗಾಗಿ ನಾವು ಹಿಂದಿನ ದಿನ ಹೋಗಿ ಉಳ್ಕೊಂಡು ಮತ್ತು ಮರುದಿನ ಸಂಜೆ ಅಷ್ಟೊತ್ತಿಗೆ ಬರೋದು ಅದೆಲ್ಲ ಸರಿಯಾಗಲ್ಲ. ಏಕೆಂದರೆ ಅವರಿಗೆ ಟೈಮ್ ಟು ಟೈಮ್ ಮೆಡಿಸಿನ್ ಅದೆಲ್ಲ ಇರಲೇಬೇಕು. ಸೊ ಹಾಗಾಗಿ ನಾವು ಹಿಂದಿನ ದಿನ ಹೋಗಲಿಲ್ಲ. ಆದ್ರೂ ಕೆಲವೊಂದು ವೀಡಿಯೋಸ್ ಎಲ್ಲ ಸಿಕ್ತು. ಅದೇ ವೀಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಇದು ಬಂದು ನಮ್ಮ ಮನೆಯವರ ಚಿಕ್ಕಪ್ಪ ಚಿಕ್ಕಮ್ಮ, ಅಂದರೆ ನಮ್ಮ ಅತ್ತೆಯ ತಂಗಿ ಮತ್ತು ಅವ್ರ ಹಸ್ಬೆಂಡ್ ಆಗಿರ್ತಾರೆ. ಇವರು ಒಳ್ಳೆ ಡ್ಯಾನ್ಸರ್ ಕೂಡ, ಹಾಗೆ ಒಳ್ಳೆ ಟೀಚರ್ ಕೂಡ. ಹಾಗೆಯೇ ಇವರು ಆಲ್ಮೋಸ್ಟ್ ಒಂದು ಡೈಲಿ 30 ಮೆಂಬರ್ಸ್ ಸ್ಟೂಡೆಂಟ್ಸಿಗೆ ಟ್ಯೂಷನ್ ಕೂಡ ಮಾಡ್ತಾರೆ. ಒಳ್ಳೆ ಡ್ಯಾನ್ಸರ್ ಕೂಡ. ಸಮ್ಮರ್ ಟೈಮಲ್ಲಿ ಸಮ್ಮರ್ ಕ್ಯಾಂಪ್ ಇಡ್ತಾರೆ, ಪ್ಲೇ ಹೋಮ್ ಇರುತ್ತೆ, ಪ್ರತಿಯೊಂದು ಇರುತ್ತೆ. ಒಳ್ಳೆ ಟೀಚರ್ ಆಗಿದ್ದಾರೆ. ಹಾಗೆ ಇವರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಆಲ್ಮೋಸ್ಟ್ ನಮ್ಮ ಅತ್ತೆಯವರು, ಅತ್ತೆ ತಂಗೀರು ಎಲ್ಲರೂ ಒಳ್ಳೆ ಸಿಂಗರ್ಸೇ. ಚೆನ್ನಾಗಿ ಸಾಂಗ್ ಎಲ್ಲ ಹೇಳ್ತಾರೆ ಫಂಕ್ಷನ್ಗಳಲ್ಲೆಲ್ಲ. ಹಾಗೆಯೇ ನಾವು ಹಿಂದಿನ ದಿನ ಹೋಗಿರಲಿಲ್ಲ. ಕಸಿನ್ಸು, ನನ್ನ ಹಸ್ಬೆಂಡ್ ಕಸಿನ್ಸು, ಅವ್ರ ವೈಫ್ಸು, ಅವ್ರ ಸಿಸ್ಟರ್ಸು, ಪ್ರತಿಯೊಬ್ಬರು ಎಲ್ಲರೂ ಹೋಗಿದ್ದರು. ನಮ್ಮ ಮನೆಯಿಂದ ನಮ್ಮ ಫ್ಯಾಮಿಲಿ ಮಾತ್ರ ಹೋಗಿರಲಿಲ್ಲ ಯಾರೂ. ಅವ್ರ ಕಸಿನ್ಸ್ ಎಲ್ಲ ಹೋದವರು ನೈಟ್ ಹೋಗಿ ನೈಟೇ ರಿಟರ್ನ್ ಆಗಿದ್ದಾರೆ. ಬಟ್ ನಾವು ಅಷ್ಟು ದೂರದಿಂದ ಮತ್ತೆ ನೈಟೆಲ್ಲ ಟ್ರಾವೆಲ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ಹೋಗಿರಲಿಲ್ಲ. ನಾವು ಮರುದಿನ ಹೋಗೋಣ ಅಂತ, ಮದುವೆ ದಿನ ಬೇಗ ಹೋಗೋಣ ಅಂತ ಹೇಳಿಬಿಟ್ಟು ನಾವು ಹೋಗಿರಲಿಲ್ಲ. ಹಾಗೆಯೇ ನೆಕ್ಸ್ಟು ಇವ್ರದ್ದು ಹಿಂದಿನ ದಿನದೆಲ್ಲ ಶಾಸ್ತ್ರ ಮುಗಿಸ್ಕೊಂಡಿದ್ರು. ನಾವು ಹೋಗಿರೋದು ಮರುದಿನ 8 o'clock ಮನೆ ಬಿಟ್ವಿ. ಅಲ್ಲಿಗೆ ಹೋಗ್ತಾ ಆಲ್ಮೋಸ್ಟ್ ಒಂದು 9 o'clock 9:15 ಆಗಿತ್ತು ಅನಿಸುತ್ತೆ. ಬಟ್ ಅವ್ರದ್ದು ಮುಹೂರ್ತ ಇದ್ದಿದ್ದು ಬೆಳಗಿನ ಜಾವ 5 ಗಂಟೆಗೆ ಮುಹೂರ್ತ ಇತ್ತು. ಹಾಗಾಗಿ ಎಲ್ಲರೂ ಅಲ್ಲಿ ಸ್ಟೇ ಆಗಿರೋರು ಮುಹೂರ್ತ ಎಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡ್ತಾಯಿದ್ರು. ನಾವು ಹೋಗೋ ಟೈಮಲ್ಲಿ ಯಾರೂ ರೆಸಾರ್ಟ್ ಆಚೆ ಆಗಲಿ ಅಥವಾ ಸ್ಟೇಜ್ ಹತ್ರ ಆಗಲಿ ಜನಗಳು ಇರಲಿಲ್ಲ. ತುಂಬ ಮೇಯ್ನ್ ಆಗಿರೋರು, ಇಂಪಾರ್ಟೆಂಟ್ ಇರೋರು ಮಾತ್ರ ಸ್ಟೇಜ್ ಹತ್ರ ಇದ್ದರು. ಹಾಗೆ ನಾವು ಬೆಳಗ್ಗೆ 8 ಗಂಟೆಗೆ ಹೊರಟ್ವಿ. 8 ಗಂಟೆಗೆ ಹೊರಟು ನೈಸ್ ರೋಡಲ್ಲಿ ಹೋಗಿ ಕನಕಪುರ ಮೇಯ್ನ್ ರೋಡಲ್ಲಿ ಹೋದ್ವಿ. ಕನಕಪುರ ಮೇಯ್ನ್ ರೋಡಲ್ಲಿ ನೈಸ್ ರೋಡ್ ಮುಗಿದ ಮೇಲೆ ಕಗ್ಲಿಪುರದವರೆಗೂ ತುಂಬ ಟ್ರಾಫಿಕ್ ಇತ್ತು. ಹಾಗೆ ರೋಡ್ ಕೂಡ ಚೆನ್ನಾಗಿಲ್ಲ. ನಾನು ಹೇಗೆ ರೆಡಿಯಾಗಿದ್ದೀನಿ ಅನ್ನೋದನ್ನು ಹಾಕಿದ್ದೀನಿ ನೋಡಿ. ನಾನು ಈ ಥರ ರೆಡಿಯಾಗಿದ್ದೆ. ಬೇಗ ಎಲ್ಲ ರೆಡಿ ಆಗಿಬಿಟ್ಟು 4 ಜನನೂ ರೆಡಿಯಾಗಿ, ನಮ್ಮ ಮನೆಯವರು ಆಲ್ರೆಡಿ ಕಾರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಒರೆಸ್ಬಿಟ್ಟು. ಸೊ ಎಲ್ಲ ಬೇಗ ಕೆಳಗೆ ಹೋಗ್ಬಿಟ್ಟು ಹೊರಟ್ವಿ ನಾವು. ಕನಕಪುರ ಮೇಯ್ನ್ ರೋಡಲ್ಲಿ ಕಗ್ಲಿಪುರ ಆದಮೇಲೆ, ಅಲ್ಲಿ ಕಗ್ಲಿಪುರ ಬಸ್ ಸ್ಟಾಪ್ ಆದಮೇಲೆ ನೆಕ್ಸ್ಟ್ ರೈಟ್ ತೊಗೊಂಡು ಅಲ್ಲಿಂದ ಆಲ್ಮೋಸ್ಟ್ ಒಂದು 3 to 3.5 ಕಿಲೋಮೀಟರ್ ಆಗುತ್ತೆ ರೆಸಾರ್ಟ್ ಬಂದು. ರೆಸಾರ್ಟ್ ನೇಮ್ ಬಂದು ಪಂಚವಟಿ ಪೆವಿಲಿಯನ್ ಅಂತ ಇದೆ. ಪಂಚವಟಿ ಪೆವಿಲಿಯನ್ ರೆಸಾರ್ಟ್ ಅಂತ ಇದೆ. ಸ್ವಲ್ಪ ಟಫ್ ಆಗಿದೆ ನೇಮು, ಮರ್ತೋಗುತ್ತೆ ಅವಾಗವಾಗ, ಸಾರಿ. ಹಾಗೆಯೇ ನಾವು ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 9:15 ಆಗಿತ್ತು. ನಾವು ರೀಚ್ ಆದಾಗ ತುಂಬ ಪೀಸ್ಫುಲ್ ಆಗಿತ್ತು. ಏಕೆಂದರೆ ತುಂಬ ಮೋಡ ಇತ್ತು ಅವತ್ತಿನ ದಿನ. ಹಿಂದಿನ ದಿನ ಎಲ್ಲ ಮಳೆ ಬಂದಿರೋದ್ರಿಂದ ರೀಚ್ ಆದ್ವಿ. ಹೊಟ್ಟೆ ಬೇರೆ ಚುರ ಅಂತ ಇತ್ತು, ಹಶ್ವಾಗಿತ್ತು. ರೀಚ್ ಆದ್ವಿ. ಜನ ಯಾರೂ ಕಾಣಿಸ್ಲಿಲ್ಲ. ಎಲ್ಲರೂ ರೆಸ್ಟ್ ಮಾಡ್ತಿರ್ಬೋದು ಅವ್ರವ್ರ ರೂಮ್ಗಳಲ್ಲಿ ಅಂದ್ಕೊಂಡು ಸುಮ್ಮನೆ ಇದ್ವಿ. ಆಮೇಲೆ ಒಳಗಡೆ ಹೋದ್ವಿ. ಸ್ಟೇಜ್ ಹತ್ರ ತುಂಬ ಮುಖ್ಯವಾದವ್ರು ಮಾತ್ರ ಇದ್ದರು. ಸ್ವಲ್ಪ ಏಜೆಡ್ ಪರ್ಸನ್ಸ್ ಎಲ್ಲ ಕೆಲವೊಂದು ಸಣ್ಣ ಪುಟ್ಟ ಶಾಸ್ತ್ರಗಳನ್ನೆಲ್ಲ ಮಾಡಿಸ್ತಾಯಿದ್ರು. ಸೊ ನಾವು ಹಾಗೆ ಅಲ್ಲೇ ನೋಡಿಕೊಂಡು ಪಕ್ಕದಲ್ಲಿ ಡೈನಿಂಗ್ ಹಾಲ್ ಇತ್ತು. ಸೀದಾ ಡೈನಿಂಗ್ ಹಾಲಿಗೆ ಹೋಗ್ಬಿಟ್ವಿ. ಫಸ್ಟು ಟಿಫನ್ ಮುಗಿಸ್ಕೊಂಡು ಬಂದುಬಿಡೋಣಪ್ಪ ಅಂತ. ಸರಿ ಅಂತ ಟಿಫನಿಗೆ ಹೋದ್ವಿ. ಟಿಫನ್ಗೆ ಇಡ್ಲಿ, ವಡೆ, ಬಟನ್ ಇಡ್ಲಿ, ಹಾಗೆ ಚಿಕ್ಕ ವಡೆ, ಸಾಂಬಾರು ಚಟ್ನಿ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ, ಹಾಗೆ ಏನದು ಸೀಮೆ ಅಕ್ಕಿದು ಸಬ್ಬಕ್ಕಿ ಇಡ್ಲಿ, ನೀರು ದೋಸೆ, ಹಾಗೆ ಅದಕ್ಕೆ ಆಲೂಗಡ್ಡೆದು ಗ್ರೇವಿ ಏನೋ ಇತ್ತು. ಬಟ್ ಟಿಫನ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಹಾಗೆ ಮಧ್ಯಾಹ್ನ ಊಟ ಕೂಡ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಯಾರಿಗೂ ಇಷ್ಟ ಆಗಲಿಲ್ಲ, ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಟಿಫನ್ ಮಾಡಿಕೊಂಡು ಮತ್ತೆ ಸ್ಟೇಜ್ ಹತ್ರ ಬಂದು ಕೂತ್ಕೊಂಡ್ವಿ.
ಅಲ್ಲಿ ತುಂಬ ಬೋರ್ ಆಗ್ತಾಯಿತ್ತು. ಆ್ಯಕ್ಚುಲಿ ಮದುವೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ ನನಗೆ, ಆ ಥರ ಇತ್ತು. ಯಾವಾಗ ಮನೆಗೆ ಹೋಗಿ ಸೇರಿಬಿಡ್ತೀನೋ ಅಂತ ಅನಿಸ್ಬಿಟ್ಟಿತ್ತು. ತುಂಬ ಬೋರಿಂಗ್ ಆಗಿತ್ತು, ಯಾಕೆಂದರೆ ಜನ ಕೂಡ ಯಾರೂ ಕಾಣಿಸ್ತಿರ್ಲಿಲ್ಲ. ಹಾಗೆ ಏನೋ ಒಂಥರ ಚೌಲ್ಟ್ರಿನಲ್ಲಿ ಮದುವೆ ಆಗೋದಕ್ಕೂ ರೆಸಾರ್ಟಲ್ಲಿ ಮದುವೆ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ನನಗದು ಯಾಕೋ ಇಷ್ಟ ಆಗಲಿಲ್ಲ. ನೆಕ್ಸ್ಟು ನಮ್ಮ ಅತ್ತೆ ತಂಗಿರೆಲ್ಲ ಸ್ಟೇ ಆಗಿದ್ರಲ್ವ ಹಿಂದಿನ ದಿನ, ಆ ರೂಮ್ಗೆ ಅವ್ರು ಕರ್ಕೊಂಡೋದ್ರು. ಬನ್ನಿ ಮಾತಾಡ್ಕೊಂಬರೋಣ, ನೀವೆಲ್ಲ ಮಾತಾಡಿ, ನಾವು ಸ್ವಲ್ಪ ರೆಡಿ ಆಗ್ತೀವಿ ರಿಸೆಪ್ಷನ್ಗೆ ಅಂತ. ಸೊ ಸರಿ ಆಯಿತು ಅಂತ ನಾವು ರೂಮ್ ಕಡೆ ಹೊರಟ್ವಿ. ರೂಮೆಲ್ಲ ಪರವಾಗಿಲ್ಲ, ತುಂಬ ಹೇಳ್ಕೊಳ್ಳೋ ಥರ ಏನಿಲ್ಲ. ಬಟ್ ಆ ಅಮೌಂಟಿಗೆ ಅದು ಸ್ವಲ್ಪ ಅಷ್ಟೇನಿಲ್ಲ ಅಂತ ಅನ್ನಿಸ್ತು ನನಗೆ. ಬಟ್ ಇಲ್ಲಿ ಸ್ಟೇಜ್ ಹತ್ರ ಎಲ್ಲ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು, ಏಕೆಂದರೆ ಅದು ನ್ಯಾಚುರಲ್ ಆಗಿ ಕಾಣಿಸ್ತು. ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅಥವಾ ವಾಟ್ರದ್ದು ಅದೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಸುತ್ತಲೂ ವಾಟ್ರ್ ಇದೆ, ಮಧ್ಯ ಸ್ಟೇಜ್ ಇದೆ. ಹಾಗೆ ವಾಟ್ರ್ ಆದಮೇಲೆ ಫುಲ್ಲು ಸುತ್ತಲೂ ಮನಿ ಪ್ಲ್ಯಾಂಟ್ ಹಾಕಿದ್ದಾರೆ. ಆ ಮನಿ ಪ್ಲ್ಯಾಂಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಫುಲ್ಲು ಗ್ರೀನರಿ, ಸಖತ್ತಾಗಿ ಕಾಣಿಸುತ್ತೆ ಅದು ಮಾತ್ರ. ಹಾಗೆಯೇ ರೂಮ್ಗೆ ಹೋದ್ವಿ, ಅವರೆಲ್ಲ ರೆಡಿ ಆಗ್ತಾಯಿದ್ರು. ಮತ್ತೆ ನನಗಂತೂ ಬೋರ್ ಅನ್ನಿಸ್ತು. ಸೀದಾ ಮತ್ತೆ ಬಂದು ಸ್ಟೇಜ್ ಹತ್ರ ಕೂತ್ಕೊಂಡ್ವಿ. ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ಹುಡುಗಿನ ಸ್ಟೇಜ್ ಮೇಲೆ ನಿಲ್ಲಿಸಿದ್ರು. ನಾವು ಅವರಿಗೆಲ್ಲ ಅಕ್ಷತೆ ಹಾಕಿಬಿಟ್ಟು ವಿಶಸ್ ತಿಳಿಸ್ಬಿಟ್ಟು ನೆಕ್ಸ್ಟು ಊಟಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೊರಟ್ಬಿಟ್ವಿ. ಫೈನಲಿ 4:30ಗೆ 4:45ಗೇನೋ ಬಿಟ್ವಿ. ಮನೆಗೆ ಬರ್ತಾ 6 o'clock ಆಗಿತ್ತು. ಮನೆಗೆ ಬಂದು 1 hour ರೆಸ್ಟ್ ಮಾಡಿದೆ. ಆ್ಯಂಡ್ ಇನ್ನೊಂದೇನೆಂದರೆ, ಲೈಫ್ ಅನ್ನೋದು ತುಂಬ ಶಾರ್ಟ್ ಆಗಿರುತ್ತೆ. ಯಾರೂ ನಿಮ್ಮ ಲೈಫ್ನ ಎಂಜಾಯ್ಮೆಂಟ್ನ ಯಾವತ್ತೂ ಮಿಸ್ ಮಾಡ್ಕೊಬೇಡಿ. ಆ ಕ್ಷಣ ಅವತ್ತಿಗೆ, ಆ ನಿಮಿಷಕ್ಕೆ, ಆ ಸೆಕೆಂಡಿಗೆ ಅಷ್ಟೇ. ನೆಕ್ಸ್ಟ್ ಆ ಸೆಕೆಂಡ್, ಆ ನಿಮಿಷ, ಆ ಗಂಟೆ, ಆ ದಿನ ಬರಬೇಕು ಅಂದರೆ ಮತ್ತೆ ಖಂಡಿತವಾಗ್ಲೂ ಬರೋಲ್ಲ. ಇರೋ ಅಷ್ಟು ದಿನ ಚೆನ್ನಾಗಿ ಖುಷಿಯಾಗಿ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಹಾಗೆ ಇದುವರೆಗೂ ನನ್ನ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ತಿಳಿಸಿ. ಹಾಗೆಯೇ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಇವತ್ತಿನ ಜೀವನ ಇವತ್ತಿದ್ದವರು ನಾಳೆ ಇರೋಲ್ಲ. ಇವಾಗ ನಾನು ಇದ್ದೀನಿ, ನಾಳೆ ಮಾರ್ನಿಂಗ್ ನಾನು ಹೇಳ್ತೀನಿ ಅನ್ನೋದೇ ನನಗೆ ನಂಬಿಕೆ ಇರೋಲ್ಲ. ಸೊ ಹಾಗಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.